ನಿನ್ನಂತ ಕೆಪಾಸಿಟಿನೇ ಇತ್ತಪ್ಪ ಅಂದ್ರೆ ಈ ವಿಷಯ ಮುರಿದು ಮಾತಾಡು. ಹೌದು, ಅದಕ್ಕೆ ಹೇಳಿದ್ರಿ ಹಿರಿಯರು. ಇದು ವಿಷಯ ಮಾತಾಡು. ಹಾ, ಈ ಜಗ ಎಲ್ಲ ಹೆಂಗಾಗ್ಯಾವ? ಹೆಂಗ ಎಂತ ನೋಡಪ್ಪ, ಹೆಂಗಪ್ಪ ಜಗ ಎಲ್ಲ ಹುಟ್ಟ್ಯಾದ ಸೀರ್ಯಾಗ. ಇದಕ್ಕೇನು ಗೊತ್ತು? ಪಿಚ್ಚ ಗಂಡಿನ ಪೀರ್ಯಾಗ ಜಗನ್ನ ಸೀರ್ಯಾಗ ಹುಟ್ಟ್ಯಾದ. ಈ ಜಗತ್ತ ಹೆಸರಿಗೆ ಸೀರೆ ಒಳಗೆ ಹುಟ್ಟ್ಯಾದ. ಹೌದು. ಇನ್ನು ಇವತ್ತಿನ ದಿನ ನೀವು ಗಂಡ ಮಕ್ಳು ತಂದಿರ್ತಕ್ಕಂತ ಮಣ್ಣು ಒಯ್ದು ಹೊಳ್ಳಿ ಭೂತಾಗಿ ಮುಟ್ಟ್ಯಾದ ತಿಳಿ ಅಗಲ ಮ್ಯಾಗ ಹೊತ್ತೊಯ್ದು ಮಣ್ಣು ಕೊಡ್ತೀರಿ. ನನ್ನ ಮಕ್ಕಳು ಹೊರಂಗಿಲ್ಲ. ಹೌದು ಮಾಸ್ತರ್, ನೀ ಕೆಪಾಸಿಟಿ ತಪ್ಪ ಅದು ನನ್ನ ಮಾತು ಮುರಿದ ಮಾತಾಡು. ಇಂಥ ಕೀರ್ತಿ ಎಲ್ಲಿ ಮಾಡ ನಿಮ್ಮ ಅಪ್ಪ? 21 ಮಂದಿ ಧರ್ಮರದಾರ ಅದಾರ. 21 ಮಂದಿ ಧರ್ಮರೊಳಗ ಬೆಳ್ಳುಂಡಿಗೆ ಹಳ್ಳದ ದಂಡಿಯ ಮಲಕಾರ್ಸಿದ ಕಲೆ ಅಂದಾರಿಲ್ರಿ? ಅಂದಾರಿಪ್ಪ, ಅಂದಾರಿ ಎಲ್ಲರಿಗೆ. ಹಳ್ಳದ ದಂಡಿ ಮಲಕಾರ್ಸಿದ ಇದ್ದಪ್ಪ ಆತನ ಈ ದಂಡಿ ಯಾರು ಕಟ್ಟಿ ಆಳ್ತಾನ? ಮುಂದಿನ ಕಟ್ಟಿ ಹೇಳೋದು ಬೇಡ ಇಲ್ಲಿ. ಇಲ್ಲಿ ಏಕಮಾರ್ ಪಂಚ ತುಕಡ ಬಾಯಿಲಿ ಸನ್ಯಾಸಿ ಅಂದವರು ನೀವೇ. ರಂಗ ಮಂಟಪದೊಳಗೆ ಸತ್ಯ ಮಾತಾಡ್ಬೇಕಾಗ್ಯದ ಅಂದವರು ನೀವೇ. ಡಬ್ಬಿ ಬರ ಗುಬ್ಬಿ ಎಬ್ಸೋದಲ್ಲಿದು ಎಲ್ಲರ ಅಲ್ಲೋ ಬುಲ್ಲೋ ಅಲ್ಲೋ ಬುಲ್ಲೋ ನಾ ಬಿಡು ಮಕ್ಕಳಲ್ಲ. ನಾ ಬಿಡೋರಲ್ಲ, ಬಿಟ್ರಿ ಸುಮ್ಮ ಬಿಡೋರು ಅಲ್ಲ, ಹಂಗೆ ಇಟ್ಟಾರ. ಹೇಳರು ಸನ್ಯಾಸಿಯ ಮಲಕಾರಿಸಿದ್ದ. 21 ಮಂದಿಯಾಗ ಮಲಕಾರ್ಸಿದ ಸನ್ಯಾಸಿ ಅದನ್ನ ತಂದವರು ನೀವೇ. ಈಗ ಬೆಳ್ಳುಂಡಿಗೆ ಮಲಕಾರ್ಸಿದ ಯಾರ ದಂಡಿ ಕಟ್ಟಿ ಆಳ್ತಾನ ಬೇಕಲ್ಲ? ನೀವೇ ನಿಮ್ಮ ಬಾಯಿಲಿ ಹೇಳ್ಬೇಕಾಗ್ಯಾದ. ಸುರಿಗೆ ಅಂದ್ರೆ ದೋಗ್ಯಾನ ಹಂದ್ರದನ ಹಾರಿದ್ರೆ ಇದು ಬೇಡ. ಬ್ಯಾಡ ಹೊಟ್ಟೆ ಗೋಳ ಕುಟ್ಟದ ಕುಚ್ಚಿನ ನೈ ಇಂಥ ವ್ಯವಹಾರ ನಮ್ಮ ಕಡೆ ತರಬೇಡ್ರಿ ಇವತ್ತಿನ ದಿನ. ಇವತ್ತ ಮಲಕಾರ್ಸಿದ್ದ ಯಾರ ದಂಡಿ ಕಟ್ಟಿ ಆಡ್ತಾನ ಹ್ಯಾಂತಿ ಅದಾವಪ್ಪ ಅಂತಂದ್ರ ಸನ್ಯಾಸಿ ಹಂಗಾದ. ಬೇಕಲ್ಲ? ಗಂಡ್ಮಕ್ಳಿಗೆ ಸೀರೆ ಉಡಿಸಿನಿ ಈ ವಿಷಯ ಮುರಿರಿ, ಮತ್ತೆ ಲಕ್ಷ್ಮೀದೇವಿ ಮುಂದೆ ಹಾಡಿಕೆ ಇದು ವಿಷಯ ಮುರಿರಿ, ಮತ್ತೆ ವಿಷಯನ ಹುತ್ರ ತಂದಿರಪ್ಪ ಅಂತ ಹುತ್ರ ಬಗ್ಗೆ ಕತ್ತೇನೆ ಇದು ವಿಷಯ ಮುರಿರಿ. ಹೌದು. ಮತ್ತ ಹಳ್ಳದ ದಂಡಿಯ ಸನ್ಯಾಸಿ ಮಲಕಾರ್ಸಿ ದಂದಿರಪ್ಪ ಅಂತಂದ್ರ ಹೌದು. ಈಗ ಮಲಕಾರ್ಸಿದ ಯಾರ ದಂಡಿ ಕಟ್ಟಿ ಆಡಳಿತ ನಡೆಸ್ತಾನೆ. ಹೌದು ಅಂತ ಹೇಳಿ ಇವು ವಿಷಯ ಮುರಿದ ಮಾತಾಡೋದು ಸುಮ್ಮ ಕೆಸರ ಕಲ್ಲಾಕಿ ದಾಟಿ ಹೋಗುವವರಾಗಿರಬಾರ್ದು. ಗ್ರಾಮದಲ್ಲಿ ಹಿಂಬಾಗಿ ಕೂಡಿರ್ತಕ್ಕಂತ ಹೌದು ಗುರು ಹಿರಿಯರಲ್ಲಿ ಏನ್ ಮಾಡ್ಬೇಕತ್ತೀರಿ? 2ನೇ ಸಂದಿನ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಅದಕ್ಕೆ ಗೌಡಪ್ಪ ಏನಾಗ್ಯದಪ್ಪ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹಿಂಗ ಹೇಳ್ತಾರಲ್ಲ. ಹೆಂಗ ಹೇಳ್ತಾರಿಪ್ಪ ಮಾತ? ಎಡಿಕೆ ಇಲ್ಲದ ವೀಳೆ, ಎಡಿಕೆ ಇಲ್ಲದ ವೀಳೆ, ಹಿಡಿಕೆ ಇಲ್ಲದ ಮನೆ, ಒಡುಕ ಬಾಯೋನು ಮಾತುಗಳು ಎತ್ತನ ಹೋಗುವ ಸರ್ವಜ್ಞ ತಿಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ಯಾಕೆ ಹೇಳಿದ್ರಪ್ಪ ಅಂತಂದ್ರೆ, ಯಾಕ್ರಿ ಸರ್? ರಂತ್ಯಕ್ಕ ಎಲೆ ಐತಿ, ಸುಣ್ಣದ ತಂಬಾಕದ, ಖರೆ ಅಡಿಕೆನೇ ಇರ್ಲಿಕ್ಕಂದ್ರ ಬರೇ ಸುಣ್ಣ ಎಲಿ ಕೂಡಿ ಮಣ್ಣು ಹಚ್ಕೊಂಡು ತಿನ್ನೋದು. ಹಿಂಗ ಆಗಬಾರದು. ಇನ್ನ ಒಂದು 5-6 ಅಂತಸ್ತು ಬಿಡ್ಲಿಗೆ ಕಟ್ಟಿಸಿ ಒಳಗೆ ಕಟ್ಟಿಸಿ ಮಾಡಿದ ಮ್ಯಾಗ ಮಾಡಿ ಮನೆ ತುಂಬಾ ಲೈಟ್ ಹಾಕಿ, ಮನೆ ತುಂಬಾ ಏನೋ ಲೈಟ್ ಹಾಕಿ ಆ ಮನೆಗೆ ಕಿಟಕಿನೇ ಬಿಟ್ಟಿತ್ತಿಲ್ಲಪ್ಪ ಅಂತಂದ್ರ ಅಂತ ಕೋಣಿ ತಗೊಂಡು ಮಾಡೋದೇನದ? ಹೌದು. ಇನ್ನ ಒಂದು ಮಾತ ಏನು? ಇನ್ನ ಎಷ್ಟು ತನ ಮಾತಾಡಿದ್ರೆ ಏನು ಸ್ವಾರ್ಥಕದ? ಮಾತಾಡ್ತಕ್ಕಂತ ಮಾತ ದಂಡಿ ಹೋಗಿ ಮುಟ್ಟಿರ್ಬೇಕು. ಹೌದು. ಎಂತ ಮಾತು ಮಾತಾಡಬೇಕು? ಹುಟ್ಟಿಗೆ ರಾಹುಲ್ ಮಾಸ್ತಾರ ಇಂಜಿನಿಯರ್ ಇವತ್ತು ಯಾರ ಸಂಗಟ್ಟದಾರ, ಯಾರ ಸಂಗಟ್ಟಿ ಹೆಂಗ ಮಾತಾಡ್ಬೇಕು? ಮೊದಲ ಮೇನ ತಲೆ ಆಗಬೇಕು, ತಲೆ ಆಗಿರ್ಲಿಲ್ಲ ಕಿಟ್ನಾಗಾರ ಇಟ್ಕೋ. ಏನ್ ಇಟ್ಕೋಬೇಕತ್ತಿ? ಮಾತತೆ ಕಿಡ್ನಾಗ ಹೈ ಇಟ್ಕೋತಾರ, ತಲೆಯಾಗ ಮಾತಿಟ್ಕೋತಾರ. ರಾಹುಲ್ ಮಾಸ್ತರ್ ಅವರು ಏನು ಇವತ್ತ ಕಾರ್ಕಲ್ ಮೇಲ ಮಾತಾಡ್ತಕ್ಕಂತ ಒಬ್ಬ ಡಾಕ್ಟರ್ ಅದಾರ. ಇವತ್ತಿನ ದಿನ ಬೆಳ್ಳುಂಡಿಗೆ ಮೇಲೊಳಗ ಇಂಜಿನಿಯರ್ ಇದ್ದೀನಿ ಅಂತ ಹೇಳಿ ಮಾತಾಡಲ್ರಿ. ಮಾತಾಡ್ಯಾರಿ ಕುತ್ತಂತ ಹೂ ಅಲ್ರಿ.
ಆಯ್ತು ಹುಲಿಗೋಳ ಮನಿ ಕಟ್ಟಬೇಕಾಗಿತ್ತು, ಬಿಲ್ಡಿಂಗ್ ಕಟ್ಟಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕು? ಅಪ್ಪ ಇಂಜಿನಿಯರ್ ಬೇಕಾಗಿರ್ತಾನ ಅಂತಕ್ಕಂತ ಮಾತು ಹೇಳಿದ್ರು. ಹೇಳ್ಯಾರಿಪ್ಪ ಹೇಳ್ಯಾರಿ. ರಾಹುಲ್ ಮಾಸ್ತರ ಅದೇ ಇಂಜಿನಿಯರ್ ಬಿಡ್ಲಿಗೆ ಮ್ಯಾಗ ಚಿತ್ತಾಗಿ ಡಬ್ಬು ಬಿದ್ದಪ್ಪ ಅಂತಂದ್ರ ಅದು ಬರೋದು ನಮ್ಮ ಡಾಕ್ಟರ್ ಕಡೆನೆ. ಹೆಸರಿಟ್ಟು ಮಾತಾಡು. ಮೊದಲಿನ ಆಪರೇಷನ್ ಮರ್ತಂಗ್ ಕಾಣಿಸ್ತಾರ ಇವ್ರು. ಇನ್ನ ಗೊತ್ತಿಲ್ಲ ಇವ್ರಿಗೆ. ಒಮ್ಮೆ ಜರ ಕಾಲನ್ನ ಇಟ್ಟಂಗೆ ಸರ್ ಬಿಡ್ಲಿಂಗ್ ಮೇಲೆ ಚಿತ್ತಾಗಿ ಬಿದ್ದಪ್ಪ ಅಂತಂದ್ರ ಹೌದು ಕುಂಡೆ ತಳಗ ಮಾಡಿ ಯಾರ ಹಂತಕ್ಕೆ ಬರಕ ಗಣಪ್ಪ? ನಮ್ಮ ಡಾಕ್ಟರ್ ಸಾಹೇಬ್ರ ಹತ್ಯಕ್ಕ ಇಲ್ಲಿ ಕಾರ್ಕಳ ಮೇಳಿನ ಹಂತಕ್ಕೆ ಬರ್ಬೇಕಾಗ ಎಲ್ಲರೇ ಮಾತಾಡಿ ಗೊಳ್ಳೆ ಮಾತಾಡುದಲ್ಲ. ಎಲ್ಲಾರ ಡೆಬ್ಬಿ ಮಾಡಿದ್ ಗುಬ್ಬಿ ಹಬ್ಬಿಸ್ತೀರ ಅಂದ್ರೆ ಬಿಡು ಮೇಳ ಕಾರ್ಕಳ ಮೇಳ ಅಲ್ಲ ಇದು ಕಾರ್ಕಳ ಮೇಳ. ಮೊದಲೇ ಅನ್ನಕ್ಕೆ ಯಾರಿಗೆ ಅನ್ನಂಗಿಲ್ಲ, ಮೊದಲೇ ಕೆಣಕಲಿಕ್ಕೆ ಕೆಣಕಲ್ಲ. ಜೋರ ಏನಾರ ಅಂದ್ರಪ್ಪ ಅಂತಂದ್ರೆ ತಿಳ್ಕೊತಾರ ಒಯ್ 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 ತಿಳ್ಕೊತಾರ ಬಿಡು ಮೇಳ ಅಲ್ಲಿದು. ಹಿಂಗೆ ಹೇಳ್ತಾರ್ತಿ ಯಾರ ಕೈ ಸಿಕ್ಕು ನಮ್ಮ ಕೈಯಾಗ ಅವ್ರ ಕೈಯಾಗ ಸಿಕ್ಕೊಮ್ಮೆ ಇದು ಮಾಡೋಣ. ಇದು ಅದಕ್ಕೆ ಹೇಳ್ತಾರೆ ಏನು ಗೌಡಪ್ಪ ಇನ್ನ ಒಂದು ಮಾತು ಹೇಳಿದವ್ರ ಮಾತ ಏನ್ ಹೇಳಿದ್ರಿಪ್ಪ ಇಂಜಿನಿಯರ್ ಅವರ ಮಾತು ಹೇಳಿದ್ರು. ಏನು ನಾವು ಸ್ತೋತ್ರ ಮಾಡುವ ಸಮಯದೊಳಗ ಹೌದು ಏನೋ ನಮ್ಮ ಹುಡುಗ ಇವತ್ತಿನ ದಿನ ಹೆಂಡ್ರ ಮಾತು ಕೇಳ್ತಾರ ಅಂದಕರಾಗ ಮಾತಾಡಿದ್ರ ವಿಷಯ. ಏನ್ ಮಾತಾಡಿದ್ರು? ಆ ಗೌಡಪ್ಪ ಹಿನ ಲಗ್ನ ಆಗಿಲ್ಲ, ಹ್ಯಾಂಡ್ ಎಲ್ಲಿದ್ ಬಂದ್ರು ಅಂತ ಕೇಳ್ತಾರ ಅವರು. ಹುಡುಗ ಹುತ್ತರಂಗ ಮಾತಾಡ್ತಾರ ಅಂತಕ್ಕಂತ ಮಾತು ಹೇಳ್ಯಾರ ಇಲ್ರಿ ಇದು? ಹೌದು ಹೇಳಿಲ್ರಿ. ಓ ಹುಟ್ಟಿಗೆ ರಾಹುಲ್ ಮಾಸ್ತಾರ ಅವ್ರ ಇವತ್ತ ಯಾರ ಮಗಲಾಗದಾರ, ಯಾರ ಸಂಗಟ ಹೆಂಗ ಮಾತಾಡ್ಬೇಕು, ಎತ್ತರಿಟ್ಟು ಮಾತಾಡ್ಬೇಕು. ಹೌದು ಸುಮ್ಮನೆ ಏನಾರ ಮಾತಾಡುವವರಲ್ಲಿ ಇವತ್ತಿನ ದಿನ ಹುಚ್ಚರತ್ತೆ ಯಾರಿಗೆ ಕರೆದಾರ ಮೊದಲ ತಲೆಯಾಗಿ ಇಟ್ಕೋರಿ ನೀವು ಮಾತ. ಯಾರಿಗೆ ಕರ್ದಾರಿಪ್ಪ? ಲಚ್ಚಾಣದ ಸಿದ್ಧಲಿಂಗ ಇದೇ ಅಕ್ಕಲಕೋಟ ತಾಲೂಕಿನ ಶಾವಳ ಗ್ರಾಮಕ್ಕೆ ಬಂದಿದ್ದ. ಹೌದಪ್ಪ ಹೌದು. ನೋಡಾಕೂ ಸಿದ್ಧಾಂತ ಐತಿ ಅಲ್ಲಿ. ಅಲ್ಲಿ ಹೋಗಿ ನೋಡಿದ್ರು ಸಿದ್ಧಾಂತ. ಶಾವಳ ಗ್ರಾಮಕ್ಕೆ ಬಂದಿರ್ತಕ್ಕಂತ ಸಿದ್ಧಲಿಂಗ ಊರನ ಜನರೆಲ್ಲರೂ ಕೂಡಿಸಿ ಏನ್ ಮಾಡ್ತಿದ್ರು? ಇವನ ರೂಪ ನೋಡಿ ಹುಚ್ಚ ಬಂದಾನಂತೇಳಿ ಕಲ್ಲು ಹೊಡಿತಿದ್ರು. ಹೌದಪ್ಪ ಹೌದು. ಲಚ್ಚಾಣ ಸಿದ್ಧಲಿಂಗ ಕಲ್ಲು ಹೊಡೆದ್ರು. ಆ ಸಮಯದೊಳಗ ಏನಾಯ್ತು? ಲಚ್ಚಾಣದ ಸಿದ್ಧಲಿಂಗ ಹುಚ್ಚನಂತಿದ್ದವನೇ ಹುಲಿಯಾಗಿ ತೋರ್ಸನ ಶಾವಳ ಗ್ರಾಮದೊಳಗ. ಎಲ್ಲಾರ ನಿಮ್ ಜಿಗಜಾಡಿ ಗೌಡಪ್ಪನ ಹುಚ್ಚ ಅಂದ್ರೆ ನಿಮ್ ಹುಲಿಯಾಗಿ ನಿಮ್ ಹರ್ಕೊಡ್ ತಿಂದೇ ಬಿಡ್ತಾನ. ಮತ್ತ ಅಷ್ಟೇ ಬಿಡುವಲ್ಲ, ನದಿನ ದಾಟಿಸ್ಬೇಕಾಗ್ತದೆ. ಭೀಮಾ ಹೊಳಿನೇ ಏನಾಗ ಮುಂದೆ ಭೀಮಾ ಬರ್ತದ. ಹುಚ್ಚರಂದ್ರೆ ಸುಮ್ಮ ಹುಚ್ಚರ ಅಲ್ಲ. ಹೌದು ನಟ್ಟಿಯ ಹುಚ್ಚ ಲಿಂಗೇಶ್ವರ ಸಲಿಕ್ಕೆ ಹುಚ್ಚರಿಸಿಕೊಂಡ್ರು. ಹೌದು ಯಾರ ಶರಣರ ಆಗ್ಯಾರ ನೋಡು ಮೊದಲು ಎಲ್ಲಾರು ಹುಚ್ಚರ ತಲೆ ಕರೆದಾರ. ಹೌದಪ್ಪ ಹೌದು. ಇನ್ನ ಯಾವ ಮುಗಳ ಕೊಡುವ ಎಲ್ಲಾ ಲಿಂಗ ಮಹಾರಾಜರು ಏನಾಯ್ತು? ಒಂದ ಬಿಟ್ಟ ಎರಡು ಹೆಂಡರ್ ನಾಳಿದ್ರು ಜಗದಾಗ ಜನ ಹೆಂಡತಿಯನ್ನ ಬಿಟ್ಟ ಸಾಧು ಆಗ್ಯಾನಂತೇಳಿ ಅಲ್ಲಿ ಹುಚ್ಚ ತಲೆ ಕರೆದಾರ. ಹೌದು ಹುಚ್ಚರ ಶಕ್ತಿ ಹೆಂಗ ಇರ್ತದಪ್ಪ ಅಂತಂದ್ರ ಹೆಂಗ್ರಿಪ್ಪ? ಇದು ಬೂದಿ ಮುಚ್ಚಿದ ಕೆಂಡಿದ್ದಂಗ. ಹೌದು ಇದು ಬೂದಿ ಮುಚ್ಚಿದ ಕೆಂಡಿದ್ದಂಗ. ಹೌದಪ್ಪ ಹೌದು. ಮೊದಲೇ ಹುಚ್ಚರ ಅನಿಸಿಕೊಂಡಿರ್ತಕ್ಕಂಥವ್ರು ಜಿಗಜೇಣಿ ಸತ್ಯಪ್ಪ ಮಾರದರಿಸದಕ್ಕೆ ಎಷ್ಟೋ ಮಂದಿ ಮೊದಲು ಹುಚ್ಚ ತಳಿಕ ಅಲ್ಲೇ ಸರಿತಿ ಮಾಸ್ತರ್ ಗೊತ್ತಿಲ್ಲ ಏನು? ಇನ್ನವನ್ನ ಮಾತಾಡೋದ ಏನು? ಯಾವ ಮೂರೂರ ಸೀಮೆ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಬಟ್ಲ ಒಡೆಯ ಇದ್ದ. ಹೌದು ಜ್ಞಾನ ಸುಂಬಳ ಸೋರ್ತಿತ್ತ, ಕಣ್ಣಾನ ಪಿಚ್ ಸೋರಾಡ್ತಿತ್ತು, ಬಾಯಾಗ ಜೋಲ ಸೋರ್ತಿತ್ತು. ಎಷ್ಟೋ ಮಂದಿ ಪಂತಿ ಬಿಟ್ಟು ಎದ್ದೋದ್ರ ಅವ್ರು ಹುಚ್ಚರಿ ಅಂದಂಗೈತಲ್ಲ ನಿಮ್ಮ ಮಾತಿನ ಅರ್ಥ. ಮಜಾ ನಡೆಸಿರ್ಕ್ಯಾ ಕೈ ಏರ್ ಬಿಡೋ ಸದೋಣ ನೀ ಇಲ್ಲ ನಮ್ಮ ಸದೋಣ ಹಿಡ್ದ ಅಂತ ಹೇಳ್ಬಿಟ್ಟಿದ್ ಇಲ್ಲಿ ಮಾಸ್ತಾರವ್ರ ಹುಚ್ಚ ಅನ್ಬೇಕಾದ್ರೆ ಬಾಳ ಎಚ್ಚರ ಆಗ್ತದೆ. ಸುಮ್ಮನೆ ಏನಾರ ಮಾತಾಡಿದ್ರೆ ನಡೆಯಲ್ಲ ವ್ಯವಹಾರ ನಮ್ಮ ಮುಂದ. ಎಲ್ಲಾರ ಗೋಳ ಕುಟ್ಟಿದ್ರಿ ಗೋಳ ಕುಟ್ಟು ಮೇಳ ಅಲ್ಲಿ ಕಾರ್ಖಾನೆ ಮೇಳಪ್ಪ ಅವ್ರು ಕಾತರ್ ಕಟ್ಟಿದ್ದಾಗ ಮೇಲಾಗಿ ಹೊಳಗೆ ಬಿದ್ರಪ್ಪ ಅಂತಂದ್ರ ಇವ್ರಿಗೆ ತೆಗಿಯೋರು ನಾವೇ, ಒತ್ತವ್ರು ನಾವೇ. ವಿಷಯದಾಗ ಬಿದ್ರಪ್ಪ ಅಂತಂದ್ರ ಎಲ್ಲ ಕಲಾಚೆ ಆ ಕಡೆ ಹೇಳಿದ್ರ ಅವ್ರ ಮಾತ ಏನು? ಇವತ್ತಿನ ದಿನ ಸತ್ಯ ಸಭಾಂಗಣ ಐತಿದ್ದು ಸಭಾ ಮಂಟಪದ ಹೌದು ಸತ್ಯ
ಸತ್ಯನೇ ಮಾತಾಡಬೇಕು. ಹೌದು ಹೊರತಾಗಿ ಅಸತ್ಯ ಮಾತಾಡಬೇಡತ್ತೆ ಅಂದವರು ನಿಮ್ ಬಾಯಲ್ಲಿ ನೀವೇ ಇದ್ದೀರಿ ಅಂದೇರಿ. ನಮ್ ಹುಡುಗ ಹೆಂಡತಿ ಬಲ್ದ ಮಾತಾಡೋದಕ್ಕೆ ಇಷ್ಟೆಲ್ಲಾ ವಿಷಯ ಬಂದು ಹಾ ಹಾ ಇವತ್ತಿನ ರಂಗಭೂಮಿ ಒಳಗ ಸತ್ಯನೇ ಮಾತಾಡ್ಬೇಕಾಗ್ಯಾದ. ಸತ್ಯನೇ ಮಾತಾಡ್ಬೇಕಾಗ್ಯಾದ. ಹೌದು ಹೇಳಿದ್ರು 21 ಮಂದಿ ಧರ್ಮರದಾರ ಅದಾರ. 21 ಮಂದಿ ಧರ್ಮರೊಳಗ ಹಾ ಬೆಳ್ಳುಂಡಿಗೆ ಹಳ್ಳದ ದಂಡಿಯ ಮಲಕಾರ್ಸಿದ್ದ ಕಲೆ ಅಂದಾರಿಲ್ರಿ. ಅಂದಾರಿಪ್ಪ ಅಂದಾರು ಎಲ್ಲರಿಗೆ ಹಳ್ಳದ ದಂಡಿ ಮಲಕಾರ್ಸಿದ್ ಇದ್ದಪ್ಪ ಆತನ ಈ ದಂಡಿ ಯಾರು ಕಟ್ಟಿ ಆಳ್ತಾನ. ಮುಂದಿನ ಕಟ್ಟಿ ಹೇಳೋದು ಬೇಡ ಇಲ್ಲಿ. ಹಾ ಇಲ್ಲಿ ಏಕಮಾರ್ ಪಂಚ ತುಕಡ ಬಾಯಿಲಿ ಸನ್ಯಾಸಿ ಅಂದವರು ನೀವೇ. ಹಾ ರಂಗ ಮಂಟಪದೊಳಗ ಸತ್ಯ ಮಾತಾಡ್ಬೇಕಾಗ್ಯದ ಅಂದವರು ನೀವೇ. ಡಬ್ಬಿ ಬರ ಗುಬ್ಬಿ ಎಬ್ಸೋದಲ್ಲಿದು ಎಲ್ಲರೇ ಅಲ್ಲೋ ಬುಲ್ಲೋ ಅಲ್ಲೋ ಬುಲ್ಲೋ ನಾ ಬಿಡು ಮಕ್ಕಳಲ್ಲ. ನಾ ಬಿಡೋರಲ್ಲ ಬಿಟ್ರಿ ಸುಮ್ಮ. ಹಾ ಬಿಡೋರು ಅಲ್ಲ ಹಂಗೆ ಇಟ್ಟಾರ. ಹೇಳರು ಸನ್ಯಾಸಿಯ ಮಲಕಾರಿಸಿದ್ದ. 21 ಮಂದಿಯಾಗ ಮಲಕಾರಿಸಿದ ಸನ್ಯಾಸಿ ಅದನ್ನ ತಂದವರು ನೀವೇ. ಈಗ ಬೆಳ್ಳುಂಡಿಗೆ ಮಲಕಾರಿಸಿದ ಯಾರ ದಂಡಿ ಕಟ್ಟಿ ಆಳ್ತಾನ ಬೇಕಲ್ಲ ನೀವೇ ನಿಮ್ಮ ಬಾಯಲ್ಲಿ ಹೇಳ್ಬೇಕಾಗ್ಯಾದ. ಸುರಿಗೇಂದ್ರ ದೋಗ್ಯಾನ ಹಂದ್ರದನ ಹಾರಿದ್ರೆ ಇದು ಬೇಡ. ಬ್ಯಾಡ ಹೊಟ್ಟೆ ಗೋಳ ಕುಟ್ಟದ ಕುಚ್ಚಿನ ನೈ ಇಂಥ ವ್ಯವಹಾರ ನಮ್ಮ ಕಡೆ ತರಬೇಡ್ರಿ ಇವತ್ತಿನ ದಿನ. ಇವತ್ತ ಮಲಕಾರ್ಸಿದ್ದ ಯಾರ ದಂಡಿ ಕಟ್ಟಿ ಆಡ್ತಾನ ಹ್ಯಾಂತಿ ಅದಪ್ಪ ಅಂತಂದ್ರ ಸನ್ಯಾಸಿ ಹಂಗಾದ. ಬೇಕಲ್ಲ ಮತ್ತು ವಿಷಯವರ ಏನಿಟ್ಟಾರ ಏನು ಇವತ್ತಿನ ದಿನ ತಂದೆ ಬಹಳ ಶ್ರೇಷ್ಠ ತಾಯಿ ಬಹಳ ಶ್ರೇಷ್ಠ ವಿಷಯ ಎತ್ತಕರಾಗ. ಹೌದು ಏ ರಾಹುಲ ಮಾಸ್ತರ ನನಗ ಬುದ್ಧಿ ಹೇಳಕ್ಕೆ ಬರಬೇಡ. ಹೌದು ವಿಷಯ ಯಾನ ಮಸಿ ಕೂತ್ ಎದಕ್ ಬುದ್ಧಿ ಹೇಳ್ತಿತ್ತದು. ಹಾ ಸುಮ್ಮ ಕುಂಡ್ರಿ ನಿನ್ನ ಹಾ ಯಾರಿಗಾರ ಬುದ್ಧಿ ಹೇಳ್ರಿ. ಹೊರತಾಗಿ ಕಾರ್ಕಲ್ದವ್ರಿಗೆ ಬುದ್ಧಿ ಹೇಳ್ಬೇಡ ಮಾಸ್ತಾರ. ನೀವು ಬುದ್ಧಿ ಹೇಳಕ್ ಬಂದ್ರಿ ನಿಮ್ಮ ಅವ್ರು ಹೇಳಿದ್ರ ನಾ ಇಂಜಿನಿಯರ್ ಇದ್ದೀನಿ ಪಾಯ ಚಂದ ಹಾಕ್ತೀನಿ. ತಾಯಿ ಪಾದ ತೆಳಗ ಪಾದಿನ ತೆಳಗ ಸ್ವರ್ಗ ಅಂದವರು ನೀವೇ. ತಂದೆ ಕೈಲಾಸದ ಬಾಗ್ಲಿದ್ದವರು ಅಂದವರು ನೀವೇ. ಎಲ್ಲ ನೀವೇ. ನಿಮ್ಮ ಅಪ್ಪನಾಗಿರ್ತಕ್ಕಂಥವ ಧರ್ಮರಾಜ. ಧರ್ಮರಾಜ ನಿಮ್ಮಪ್ಪ ಧರ್ಮರಾಜ ನಸಕಿಲೆ ಎದ್ದು ದ್ರೌಪದ ದೇವಿ ಕಾಲು ಬೀಳ್ತದೆ ನಿಮ್ಮ ಅಪ್ಪ ಬಂದಲ್ಲಿ. ಹೌದು ನಿಮ್ಮಪ್ಪ ನಮ್ಮ ಅವ್ರ ಕಾಲು ಬಿದ್ದಾನ ನಸಕಿನ ಜಾವ ಎದ್ದು. ಹೌದು ಮತ್ತೆ ನಿಮ್ಮ ಹಂತಕ್ಕೆ ಸ್ವರ್ಗಿತ್ತಪ್ಪ ಅಂತಂದ್ರ ಇಲ್ಲಾಕ ನಮ್ಮ ಅವನ ಕಾಲ ನಿಮ್ಮ ಅಪ್ಪ ಧರ್ಮರಾಜ ಬಿದ್ದ. ಬೇಕಲ್ರಿಪ್ಪ ಯಾನ್ ಕೊಳ ಮಿತ್ತು ನಿಮ್ಮಂತಕ್ಕೆ ಸ್ವರ್ಗದ ಬಾಕ್ಲದ. ಮತ್ತ ನಮ್ಮವನ ಕಾಲು ಬೀಳೋದು ಏನ್ ಹರಕತ್ತಿತ್ತು. ಕಾಲ ಬೀಳತ್ತಿದ ಧರ್ಮ ತಿಳಿ ಮನಮಿ ಮುತ್ತಾರ ಆಡ್ಯಾರ ಜಗದಾಗ. ಹೌದು ಮತ್ತ ನಿಮ್ಮ ಸ್ವರ್ಗದ ಬಾಕ್ಲಿ ಎಲ್ಲದ ಈಗ. ಅವ್ರು ಮುಂದಿನ ಸಂದಿಗೆ ಹಾಡ್ತಾರ ಹೇಳ್ರಿ ನೋಡ್ರಿ ನೀವು ಕಾಲು ಬಿದ್ದಾನ ಅಂತೇಳಿ. ಇವ್ರು ಯಾರ ಕಾಲು ಇವ್ರು ಹೆಂಗಪ್ಪ ಅಂತಂದ್ರ ಹೆಂಗ ಅಂತ ರಾಜರ ಮಹಾರಾಜರ ಸದಕ್ಕೆ ಹೌದು ಆ ದೇವಾನು ದೇವತೆಗಳ ಕಾಲ ಬಿದ್ದಾರ. ಹೌದಪ್ಪ ಹೌದು. ಇನ್ನು ನನ್ನ ತಾಯಿ ಎಲ್ಲಿ ಹೆಚ್ಚಿಗೆ ಉಟ್ಗೆ ರಾಹುಲ ಮಾಸ್ತರ್ ಅವರ ಮ್ಯಾಗಿನ ಚಂಡಿ ಕಡಿಬಾರ್ದು ಇವತ್ತಿನ ದಿನ. ಹೌದು ಬಡ್ಡಿಗೆ ಬೇರೆ ಎಲ್ಲಿ ತರ ಹೋಗ್ಯದ ಬೇರೆ ಹಡ್ಡಿ ತೆಗಿಬೇಕು ಮಾಸ್ತರ. ಭೂಮಿ ತಯಾರ ಮಾಡುವ ಬೇಕಾದ್ರೆ ಏನು ಆದಿಶಕ್ತಿ ಹಂತಾಕಿನ ಮನ ತಂದಾರ. ಹೌದು ನಮ್ಮ ಮವ್ಯದ್ದಳು ಇನ್ನ ನಿಮ್ಮ ಅಪ್ಪನ ಖೂನೆ ಇಲ್ಲ. ನೀ ಮ್ಯಾಗಿನ ಚಂಡಿ ಕಡಿಬೇಡ. ಹೌದು ಬಡ್ಡಿಗೆ ಹಾಕ್ಪಾಯ ಬಡ್ಡಿಗೆ ಕಾರ್ಕಳದವರ ಮಾತು ಮುರಿದ ಮಾತಾಡಪ್ಪ ಅಂತ ಸುಮ್ಮ ಮ್ಯಾಗಿನ ಚಾಟಾಸುದಿಲ್ಲ. ಹೊಳಿ ಚಿಗಿಬಾರ್ದು. ಭೂಮಂಡಲ ತಯಾರು ಮಾಡ್ಬೇಕಾಯ್ತಂದ್ರ 3 ಭಕ್ಷ್ಯ ಮಂಡ ಕೊಟ್ಟಕ್ಕೆ ನನ್ನ ಆದಿಶಕ್ತಿ ಅದಾಳ. ಹೌದು ಆದಿಶಕ್ತಿ ಮಣ್ಣು ಕುಡಕ ಹೇಳ್ತಾಳ ಏನತ್ತ ಪರಮಾತ್ಮ ನನ್ನ ಮಣ್ಣು ತೆಗೆದುಕೊಂಡ ಹೊಂಟಿ. ಇದು ಹೊಳ್ಳಿ ಯಾವಾಗ ಮುಟ್ಟಿಸ್ತಿ ಅಂತೇಳಿ ಆದಿಶಕ್ತಿ ಪರಮಾತ್ಮ ಕೇಳಿದಳು. ಆಳೆಗೇನ್ ಹೇಳ ಪರಮಾತ್ಮ ನಿಮ್ಮಪ್ಪ ಬೂದಿ ಬಡಕ ನಿಮ್ಮಪ್ಪ ಹೇಳ್ತಾನ. ಏನತ್ತ ಬೂದಿ ಬಡಕಿವ್ರ ಅಪ್ಪ ಆದಿಶಕ್ತಿ ನಿನ್ ಹಂತ್ಯಾಕಿನ ಮಣ್ಣು ಇದನ್ನ ಕರೆ ಹೊಳ್ಳಿ ನಾನೇ ತಂದು ಹೆಗಲಿ ಮ್ಯಾಗ ಹೊತ್ತು ಇದು ಮಣ್ಣು ಕೊಡ್ತೀನಿ ಅಂತೇಳಿ ಆದಿಶಕ್ತಿಗೆ ನಿಮ್ಮಪ್ಪ ಮಾತು ಕೊಟ್ಟಾನ. ಹೌದು ಇನ್ನ ವರ್ತನ ಕಲಿಯುವುದ ಯಾರೇ ಸತ್ರಪ್ಪ ಅಂತಂದ್ರ ಹೌದು ಆ ಸತ್ತಿರ್ತಕ್ಕಂತ ಶವ ಗಣಮಕ್ಕಳೇ ಹೊರತಾಗಿ ಹೆಣ್ಮಕ್ಳ ಮಾತು ಹೊರಂಗಿಲ್ಲ. ಹೌದು ತಳಪಾಯದಲ್ಲಿ ಮಾತದ
ನಿನ್ನಂತ ಕೆಪಾಸಿಟಿನ ಇತ್ತಪ್ಪ ಹತ್ರ ಈ ವಿಷಯ ಮುರಿದು ಮಾತಾಡು. ಹೌದು, ಅದಕ್ಕೆ ಹೇಳಿದ್ರಿ ಹಿರಿಯರು. ಇದು ವಿಷಯ ಮಾತಾಡು. ಹಾ, ಈ ಜಗ ಎಲ್ಲ ಹೆಂಗಾಗ್ಯಾವ? ಹೆಂಗ ಎಂತ ನೋಡಪ್ಪ, ಹೆಂಗಪ್ಪ ಜನ ಎಲ್ಲ ಹುಟ್ಟ್ಯಾದ ಸೀರ್ಯಾಗ. ಇದಕ್ಕೇನು ಗೊತ್ತು? ಪಿಚ್ಚ ಗಂಡಿನ ಪೀರ್ಯಾಗ ಜಗನ್ನ ಸೀರ್ಯಾಗ ಹುಟ್ಟ್ಯಾದ. ಈ ಜಗತ್ತ ಹೆಸರಿಗೆ ಸೀರೆ ಒಳಗ್ ಹುಟ್ಟ್ಯಾದ. ಹೌದು, ಇನ್ನು ಇವತ್ತಿನ ದಿನ ನೀವು ಗಂಡು ಮಕ್ಕಳು ತಂದಿರ್ತಕ್ಕಂತ ಮಣ್ಣು ಒಯ್ದು ಹೊಳ್ಳಿ ಭೂತಾಗಿ ಮುಟ್ಟ್ಯಾದ ತಿಳಿ ಹಗಲ ಮ್ಯಾಗ ಹೊತ್ತೊಯ್ದು ಮಣ್ಣು ಕೊಡ್ತೀರಿ. ಹಾ, ಗಂಡು ಮಕ್ಕಳು ಹೊರಂಗಿಲ್ಲ. ಹೌದು ಮಾಸ್ತರ್ ನೀ ಕೆಪಾಸಿಟಿ ತಪ್ಪ ನನ್ನ ಮಾತು ಮುರಿದು ಮಾತಾಡು. ಇಂಥ ಕೀರ್ತಿ ಎಲ್ಲಿ ಮಾಡ ನಿಮ್ಮಪ್ಪ? ಹೌದು, ಇದು ಅಷ್ಟೇ ಅಲ್ಲ, ಮತ್ತೇನು? ಇಂಥ ನೀಚಪ್ಪ ನಿಮ್ಮಪ್ಪ ಹೆಂಗಿದ್ದಪ್ಪ ಅಂತಂದ್ರ ಹೆಂಗಿದ್ದಪ್ಪ ಇವ್ರ ಅಪ್ಪ? ಜಗತ್ತಿಗೆ ನಾನೇ ದೇವರಿದ್ದೀನಿ. ನಿಮ್ಮಪ್ಪನ ಕುಂಡ್ರಿ ಬೀಳ್ತಾನೆ, ಹೆಂಗೆ ಬೀಳ್ತಾನೆ? ನಿಮ್ಮಪ್ಪ ಜಗತ್ತಿಗೆ ನಾನೇ ಇದ್ದೀನಿ, ನನ್ನಟ ದೊಡ್ಡವ್ರು ಯಾರಿಲ್ಲ ತಿಳಿ ಮೆರಿತಿದ್ದ. ಹೌದಪ್ಪ, ಹೌದು. ಹಿರಣ್ಯ ಕಶ್ಯಪ ನಾ ತಿಳಿ ಮರಿತಿದ್ದ. ಹೌದು, ನಾನಾ ಬರೀ ಮೆರಿತಿದ್ದ. ಹೌದು, ಅವನ ಹೊಟ್ಟಿಲೆ ಹುಟ್ಟು ಬಂದಿರತಕ್ಕಂತ ಪ್ರಹ್ಲಾದ ಹೌದು, ಹರಿಯ ಜ್ಞಾನವನ್ನ ಮಾಡ್ತಿದ್ದ. ಹೌದು, ಹಡಿದಿರ್ತಕ್ಕಂತ ತಾಯಿ ಪ್ರತಿನಿತ್ಯ ಅಮೃತ ಎತ್ತಿ ಊಟ ಮಾಡಿಸ್ತಿದ್ಳು. ಹೌದಪ್ಪ, ಹೌದು. ಆವಾಗ ತಾಯಿ ಏತನಿವ ಜಗತ್ತಿನೊಳಗೆ ನನ್ನ ಹರಿನೇ ಬಾಳ ದೊಡ್ಡವದಾನ. ಹೌದು, ನನ್ನ ಪಾಲಿಗೆ ಗುರುನಾಥನೇ ಬಾಳ ದೊಡ್ಡವದಾನ ತಂದಕ್ರಾಗ ಏನಾಯ್ತು? ಇವ ಅಪ್ಪ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡ್ದ? ಎತ್ತು ಗುಡ್ಡದ ಮ್ಯಾಗ ಒಯ್ದು ನಿಂದಿರಿಸಿ ಹಾ, ಇಂಥ ಅಪ್ಪನಂತವ್ರು ತೆಳವಗದ್ರು. ಹೌದು, ಎಂತ ಅಪ್ಪಗಳಪ್ಪ ಇವರು. ಇನ್ನು ಆನೆ ಕಾಲ್ ಒಳಗ ತುಳಿಸಿದ್ರು. ಹೌದು, ಮುಂದೆ ಸರ್ಪಿನ ಕೊಠಡಿ ಒಳಗೆ ಬಿಟ್ರು. ಹೌದು, ಹಡದ ತಾಯಿ ಕೈಯಾಗ ನಿಮ್ಮಪ್ಪ ನಿನ್ನ ಮಗನಿಗೆ ಇಸಾ ಉಣಸತ್ ಹೇಳದ. ಹೌದು, ತಾಯಿ ಹೇಳ್ತಾನ, ನೋಡು ಇದು ಇಸಾ ಅದ, ಹಾ, ನಿನ್ನ ಮಗನಿಗೆ ಹೋಗಿ ಉಣಸು. ಇಲ್ಲಾಗ ಸತಿ ಏನು? ಸತಿ ಶಿರೋಮಣಿಯಾಗಿರ್ತಕ್ಕಂತಕ್ಕೆ ಹೆಣ್ಮಗಳು ಹೇಳ್ತಾಳೆ, ಏನತ್ತ? ಯಪ್ಪ ನಮ್ಮ ಕೂಸಿಗೆ ಇಸಾ ಕೊಡಿಸೋದು ಬೇಡ, ಹಾ ಹಾ, ಇಸಾ ಕೊಡಿಸೋದು ಬೇಡ ಅಂತೇಳಿ ಹೇಳಕ್ರಾಗ ಏನು ಆಳಗ ಸುಮ್ಮ ಕುಂಡ್ರಲಿಲ್ಲ. ಏನು ಇದು ಇರ್ಲಿ ಅಂತ ತಿಳ್ಕೊಂಡು ವಿಸಾ ಕೊಡಿಸೋದು ಬೇಡ, ಹಾ ಹಾ, ಮಗ ಸಹಿತ ಎಷ್ಟು ನಾನಾ ಪರಿಯಿಂದ ಹೇಳಿದ್ರು ಸುಮ್ಮ ಕುಂಡ್ರಲಿಲ್ಲ. ಹೌದಪ್ಪ, ಹೌದು. ಮುಂದೆ ಅದೇ ಭಕ್ತ ಪ್ರಹ್ಲಾದ ಅರಮನೆ ಒಳಗೆ ಬಂದು ತಂದೆ ಮುಂದೆ ಹೇಳ್ತಾನೆ, ಏನತ್ತ? ಯಪ್ಪ ಈ ಜಗತ್ತದೊಳಗೆ ಹರಿ ತುಂಬಿ ತುಳುಕ್ಯಾಡ್ಯಾನ. ಹೌದು, ತಂದಕರಾಗ ಹೌದು. ಅಪ್ಪ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡ್ದ? ಯಪ್ಪ ಈ ಅರಮನೆ ಇರ್ತಕ್ಕಂತ ಮಾಡ್ಯಾನೊಳಗದಾನೇನು? ಹೌದು, ಹ್ಞೂ ಅಂತಂದ. ಹೌದು, ಈ ಕಂಬಿನಲ್ಲಿ ತುಂಬಿ ತುಳುಕ್ಯಾಡದ ತಳಿ ಕೇಳ್ತಾನೆ ಹಿರಣ್ಯ ಕಶ್ಯಪ. ಹೌದು, ಪ್ರತಿ ಒಂದು ಕಂಬಿನಲ್ಲಿ ಹರಿ ತುಂಬಿ ತುಳುಕ್ಯಾಡನ ತಿಳಿ ಅವಾಗ ಹೇಳ್ದ. ಹೌದಪ್ಪ. ಇವ ಹಿರಣ್ಯ ಕಶ್ಯಪ ಹೋಗಿ ಏನ್ ಮಾಡ್ದ? ಕಂಬಿಗೆ ಹೊಡಕ ಪ್ರಾರಂಭ ಮಾಡ್ದ. ಕಂಬದಂದ ನರಸಿಂಹ ಉದ್ಭವವಾಗಿ ಬಂದು, ಹೌದು, ನಿಮ್ಮ ಗರ್ವಾಯಿಲಿ ಅಡಿಗ್ಯಾದ. ಹಾ, ಇಂಥ ಕೀರ್ತಿ ಜಗತ್ತದೊಳಗ ಮಾಡಿಟ್ಟಾರ. ಹೌದು. ಇನ್ನೊಂದು ಮಾತು ಹೇಳ್ದಲ್ಲಿ, ಇನ್ನ ಒಂದು ಮಾತಾಡೋದವರಿಗೆ ಏನು? ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸವದತ್ತಿ ಎಲ್ಲಮ್ಮ ಈಗ ಕಣ್ಣೆ ಕಾಣಿಸಿರ್ಬೇಕು, ನಡೆದಿರ್ಬೇಕು, ಹಾ, ನೋಡಕ್ ಹೋಗಿ ಸಿದ್ಧಾಂತ ಆಗಿರ್ಬೇಕು. ಹಾ, ಸವದತ್ತಿ ಎಲ್ಲಮ್ಮ ನಿಮ್ಮಂತ ಗಂಡಸರಿಗೆ ಏನ್ ಮಾಡ್ಯಾಳ? ನಿಮ್ಮಂತ ಗಂಡಸರಿಗೆ ಸೀರೆ ಉಡಿಸಿ ಕೈ ತುಂಬ ಬಳಿ ಹಾಕಿಸಿ, ಒಳ್ಳಾಗ ಏನ್ ಹಾಕಿಸಿ ಬಂಗಾರ ಹಾಕಿಸಿ ತಲೆ ಮ್ಯಾಗ ಕೊಡ ಹೊರಸಿ, ಹೌದು, ಅಲ್ಲಾಗ ಗೆಜ್ಜಿ ಕಟ್ಟಿ ನನ್ನ ತಾಯಿ ಗಲ್ಲಗಳು ನಿಮ್ಮಂತ ಗಡಸರಿಗೆ ಕುಣಿಸ್ತಾಳ. ಹೌದು, ಅಕ್ಕಲ್ಗ ಜೋಗ ಬಾಯಿ ಮುಂದಿನ ಮರಿಗಿ ಇರ್ಲಿ. ಹಿಂಗ ನನ್ನ ತಾಯಿ ಆದಿಶಕ್ತಿ ಪವಾಡ ಮಾಡ್ಯಾಳ. ಹೌದಪ್ಪ, ಹೌದು. ಈಗ ಸದ್ಯ ಕಣ್ಣಿಗೂ ಕಾಣಿಸ್ತವೆ. ಹಂಗ ನಿಮ್ಮ ಗಂಡ ದೇವರ ನಮ್ಮ ಅವುಗಳಿಗೆ ಎಲ್ಲಿ ಧೋತರ ಉಡಿಸಿ, 3 ಗುಂಡಿ ಅಂಗಿ ಹಾಕಿಸಿ, ತಲೆ ಮ್ಯಾಗ ರುಂಬಲರೆ ಬ್ಯಾಡ, ಕಡಿ ಟೆಪಿಗೆರೆ ಬ್ಯಾಡ, ಟ್ಯಾವಲರೆ ಸುತ್ತಿಸಿ, ಇದು ಯಾವ ದೇವ್ರ ಮುಂದೆ ನಡೀತದೆ, ಯಾವ ಜಾಗ ಮಾತಾರ ಮಾತು ಮುರಿದ ಮಾತಾಡು. ಹೌದು, ಹೌದು, ಮಾತು ಮುರಿಬೇಕಲ್ಲ, ವಿಷಯ ಬೆಳೆಸೋದಲ್ಲ ಇದಕ್ಕ. ಹೇಳಿ ನಿಮ್ಮ ಗಣಸಿಗೆ ನಮ್ಮ ಸೀರೆ ಉಡಿಸ್ತಾಳ. ಹೌದು, ನಿಮ್ಮಪ್ಪ ನಮ್ಮವ್ಗೆ ಎಲ್ಲಿ ಉಡಿಸ್ತಾನ ಬೇಕಲ್ಲ. ಎಲ್ಲರ ಜೀನ್ಸ್ ಪ್ಯಾಂಟ್ ಉಡ್ತಾರ, ಮ್ಯಾಗಿನ ಚಾಟ ಸುಳ್ಬೇಡ್ರ ರಾಹುಲ್ ಮಾಸ್ತಾರ. ಇದು ಎಲ್ಲ ಈ ಕಡೆ ಬಂದದ. ದೋತ್ರ ಉಡ್ಬೇಕ, 3 ಗುಂಡಿನ ಅಂಗಿ ಉಡ್ಬೇಕು, ಪೇಟಾರ ಸುತ್ತಬೇಕು, ಕಡೆ ಟಪಿಯರ್ ಸುತ್ತಬೇಕು. ಟೆಪಿಗೆ ಇರ್ಲಿಕ್ಕೆ ತಲೆ ಮ್ಯಾಗ ಟ್ಯಾಲ್ ಸುತ್ತ ಸಾಕ ನಮಗ. ನಿಮ್ಮ ಗಂಡ ದೇವ್ರ ನಮ್ಮವ್ಗೆ ಇಂಥ ಊರ ಹಿಂಗ ಮಾಡ್ಸಾದ.
ಹೌದು ಕಣ್ಣೇ ಕಾಣಿಸ್ತಾ 4 ಮಂದಿಗೆ ವಿಷಯ ಕೊಟ್ಟಪ್ಪ ಅಂತಂದ್ರೆ 4 ಮಂದಿ ತಾಳಿ ಹೊಡೆದ್ರಪ್ಪ ಅಂತ ಅವ್ರ ಸಂಗಟ ನಾನು ನಿನಗೆ ಹೊಡಿತೀನಿ. ಹೌದು ನೀವು ಗೆದ್ದಂಗ ನಾವು ಗೆದ್ದಂಗ ಎಲ್ಲ ಅದಕ್ಕೆ ಇಂಥ ವಿಷಯ ಮಾತಾಡುವ ಹೌದು. ಇನ್ನೊಂದು ಮಾತು ಹೇಳಿದ್ರಿಪ್ಪ ಅವರು ಏನ್ ಹೇಳಿದ್ರು ಗೌಡಪ್ಪ? ಗೌಡಪ್ಪ ಲಗಡಿ ಆಗಿಲ್ಲ ಹೆಣ್ತಿಗೆ ಹೆಗಲಿ ಮ್ಯಾಗ ಕುಣಿಸ್ಕೊಂಡ ನನ್ನ ಮ್ಯಾಲ ಪರಮಾತ್ಮನೇ ನಿಮ್ಮ ಅಪ್ಪನೇ ನಮ್ಮ ಮಗು ಜಡಿಯಾಗಿ ಇಟ್ಕೊಂಡ ಅದು ಗೊತ್ತಿಲ್ಲ ಮಾಸ್ತರ ರಾಹುಲ ಮಾಸ್ತರ್ ಅವ್ರ ಏನು ಇವತ್ತ ಗೌಡಪ್ಪ ಸೋಮಲ್ಲ ನಿಮ್ಮ ಅವನೇ ನಿಮ್ಮ ಅಪ್ಪನೇ ನಮ್ಮ ಮಗು ತಲೆ ಮ್ಯಾಗ ಹೊತ್ತಾನ. ಮತ್ ಗೌಡಪ್ಪರ ದೊಡ್ಡ ಬಾರಿ ಹೆಗಲಿ ಮ್ಯಾಗ ಇಟ್ಟೆ ತೊಗೊಳಕೊಂಡಿಬೇಕೇನ ಇನ್ನ ಒಂದು ಹೇಳಿದವರು ಏನು ಗೌಡಪ್ಪನ ಲಗ್ನ ಆಗಿಲ್ಲ ಅಂತಕ್ಕಂತ ಮಾತು ಹೇಳಿದ್ರು. ಹೇಳ್ಯಾರಿಲ್ರಿ ರಾಹುಲ ಮಾಸ್ತರ್ ಅವರ ಅಜ್ಞಾನಿ ಒಳಗ ಮಾತಾಡಬೇಡ್ರಿ. ಒಂದ್ ತುಸು ಇದಕ್ ಬರ್ರಿ ಜ್ಞಾನದ ವಿಷಯ ಅಂತ ಮಾತಾಡ್ರಿ ಐಂದ ತಿಳಿತದ. ಯಾರಿಗೆ ಮದುವೆ ಆಗ್ಯದ ಯಾರಿಗೆ ಮದುವಿಲ್ಲ ಅಂತಕ್ಕಂಥ ಆಳಾಗಿ ವಿಷಯ ತಿಳಿತದ. ತುಂಬ ಮಾತಾಡೋದಲ್ಲ. ಹೌದು ನೋಡು ಮದ್ವಿ. ಓ ಬರೀ ಒಂದು ಹೂವಿನ ಹಾರ ಹಾಕಿದ್ರೆ ಪೇಟ ಸೂತ್ರಲ್ಲ ಇಲ್ಲ ನಿನ್ಗೊಂದ್ ತಾಳಿ ತರೋರು ಬರ್ರಿ ಫೋಟೋ ತಕೊಂಡು ಬರ್ರಿ. ರಾಹುಲ್ ಮಾಸ್ತರ ಮ್ಯಾರೇಜ್ ಸರ್ಟಿಫಿಕೇಟ್ ತೆಗಿ ನಾವು ಗ್ರಾಮ ಪಂಚಾಯತಿ ಹೋಗಿ ಹಿಂಗ ಒಮ್ಮರೆ ಮಾತಾಡ್ರ ಅವನ ಮಾಸ್ತಾರ ವಿಷಯ. ಹೌದು ವಿಷಯ ಮಾತನಾಡಿದ್ರೆ ಮಾತು ಪೇಚನೆಗೆ ಬಿದ್ದಿರ್ಬೇಕು ಹೊರತಾಗಿ ಮಾತ್ಮರ್ಗ ಹೋಗಿ ಸುದ್ದಿ ಮುಟ್ಟಿರ್ಬೇಕು. ಹೌದು ಬರೇ ಏನಾರ ಮಾತಾಡೋದಲ್ಲ. ಹುಚ್ಚ ಬಾಯಿಲಿ ಅಂದಿದಪ್ಪ ಅಂದ್ರೆ ಹುಚ್ಚನ ಹಿಂಗ ಅನ್ಸ್ಕೊಂಡ್ರತನ ಹೆಂಗ್ ಹೇಳಿ ನೋಡು. ಶರಣರಿಗೆ ಹೋಗಿ ಮುಟ್ಟಿರ್ಬೇಕು ಸಿದ್ಧರಿಗೆ ಹೋಗಿ ಮುಟ್ಟಿರ್ಬೇಕು. ಹೌದು ಹಿಂಗಷ್ಟೇ ಅಲ್ಲ ಮತ್ ಹೆಂಗ ಇದು ಅಷ್ಟೇ ಅಲ್ಲ. ವಿಷಯ ಮಾತನಾಡಿದ್ರೆ ಸಿದ್ಧಾರ್ಥಗಾರ ಮಾತಾಡಿ ಆಧ್ಯಾತ್ಮಗಾರ ಹತ್ಲಿ ಇವತ್ತ ಗೌಡಪ್ಪ ಮದುವೆನೇ ಆಗಿಲ್ಲ. ಹೌದು ಇನ್ನ ಮದುವೆ ಆದ್ರೆ ಬಹಳ ತಿಳಿತದ. ಏ ರಾಹುಲ ಮಾಸ್ತರ್ ಅವ್ರ ಇದು ಕಣ್ಣಿಗೆ ಕಾಣಿಸೋದು ಮಾಯದ ಮದುವೆ. ಮಾಯಾದ ಮದುವೆ. ಅದಕ್ಕಲ್ಲಿ ಜ್ಞಾನಿ ಹೇಳ್ತಾನ ಏನತ್ತ ಹರಿದಿರ್ತಕ್ಕಂತ ತಂದೆ ನಿನ್ನವನಲ್ಲ. ಹರಿದಿರ್ತಕ್ಕಂತ ತಂದೆ ನನ್ನವನಲ್ಲ. ಜನ್ಮ ಕೊಟ್ಟಿರ್ತಕ್ಕಂತ ತಾಯಿ ನಿನ್ನವಳಲ್ಲ. ಅಲ್ಲಪ್ಪ ಅಲ್ಲ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಬಂದಿರ್ತಕ್ಕಂತ ಹೆಂಡತಿ ಸದಕ್ಕೆ ನಿನ್ನಕ್ಕೆಲ್ಲ. ಹೌದಪ್ಪ ಅಲ್ಲಪ್ಪ ಅಲ್ಲ ನಿನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಕ್ಕಳ ಸದಕ್ಕೆ ನಿನ್ನವರಲ್ಲಪ್ಪ. ಒಬ್ಬನೇ ಹುಟ್ಟಿರಿ ಒಬ್ಬನೇ ಸತ್ ಹೋಗುದದ. ಹೌದು ಇದು ಬಂದಿರ್ತಕ್ಕಂತ ಶರೀರ ಪರಮಾತ್ಮನ ಹಂತ್ಯಕ್ಕೆ ಬಂದದ ಹೊಳ್ಳಿ ಪರಮಾತ್ಮನ ಹಂತ್ಯಕ್ಕೆ ಹೋಗುದದ. ಹೌದಪ್ಪ ಹೌದು ಜೋರ ನಾವು ತೀರ್ಕೊಂಡೇವಪ್ಪ ಅಂತಂದ್ರ ಹಡಿದಿರ್ತಕ್ಕಂತ ತಂದೆ ತಾಯಿ ಮಾತಾಡ್ತಾರ ಬಂಧುಗಳೇ. ಹೌದಪ್ಪ ನನ್ನ ಮಗ ಸತ್ತಪ್ಪ ಅಂದ್ರೆ ಭೂಮಿ ಮ್ಯಾಗ ನಾ ಇರಂಗಿಲ್ಲ, ನಾ ಉಣಂಗಿಲ್ಲ, ನಾ ತಿನ್ನಂಗಿಲ್ಲ. ಹೌದು ನನ್ನ ಮಗ ಸತ್ತದ್ರು ನಾನು ಸೈತ ಅಂತೇಳಿ ತಂದೆ ತಾಯಿ ಮಾತು ಹೇಳ್ತಾರ. ಹೌದಪ್ಪ ಹೌದು ಹೊರತಾಗಿ ಮಗ ಸತ್ತ ಮ್ಯಾಗ ಯಾ ತಂದೆ ತಾಯಿನೂ ಸತ್ತಿಲ್ಲ. ಹೌದಪ್ಪ ಹೌದು ಸತ್ತ 3 ದಿನ ಕಣ್ಣೀರ್ ಹಾಕಿ ಹೋಳಿಗೆ ಉಂಡು. ಹೌದು ಮತ್ತೆಲ್ಲ ಮಾತಾಡ್ಸ್ಲಿಕ್ಕೆ ಬಂದವ್ರು ಜಿಲೇಬಿ ಬುಂದಿ ಉಂಡಿ ಸೋನಾ ಪಾಪಡಿ ಗುಲಾಬ್ ಜಾಮೂನ ಅದು ಇದು ಎಲ್ಲ ಮಾತಾಡ್ತಾರೆ. ತಂದ ಉಂಡತ್ತಿಂದ ಸುಮ್ಮ ಕುಂಡತನ ಅಪ್ಪದ್ಯಾರ ಸತ್ತಿಲ್ಲ ಅವದ್ಯಾರ ಸತ್ತಿಲ್ಲ. ಹೌದು ಇನ್ನ ಕೈ ಹಿಡಿದು ಬಂದಿರ್ತಕ್ಕಂತ ಹೆಂಡತಿ ಅಗ್ನಿ ಸಾಕ್ಷಿಯಾಗಿ ಹೌದು ಸತ್ತ ಪದಿಯನ್ನ ತುಳಿದು ಭಗವಂತ ಸಾಯಾತನ ನಿನ್ನ ಸಂಗಟೇ ಇರ್ತೀನಿ, ಹೌದು ನಿನ್ನ ಬಿಟ್ಟ ಅರಗಳಿಗೆ ಇರಂಗಿಲ್ಲ ಅಂತೇಳಿ 4 ಮಂದಿಯಾಗ ಮಾತು ಕೊಟ್ಟಾಳ ನಿನ್ನ ಹೆಂಡತಿ. ಹೌದಪ್ಪ ಹೌದು ಗಂಡ ಸತ್ತಪ್ಪ ಆತನ ಯಾ ಹೆಂಡ್ರ ಸಾಯಂಗಿಲ್ಲ. ಹೌದು ಹಿಂದಕ್ಕಿತ್ತು ಜಿತೆ ಹಾರಿಸೋದು ಹಿಂದಕ್ಕಿತ್ತು. ನೀ ಲೌಕಿಕದಾಗ ಮಾತಾಡಿ ಮಾಸ್ತರ ಅದಕ್ಕೆ ಲೌಕಿಕದಾಗ ಹೇಳಾಕತ್ತಿಂದ. ಈಗ ಯಾರೇ ಇವರು ಸತ್ತಪ್ಪದಿ ತುಳಿದವ್ರದಾರ. ಆಗಿನ ಕಾಲದಲ್ಲಿ ಸತ್ತಪ್ಪದಿ ತುಳಿತಿದ್ರು. ಹೌದು ಸತ್ತ ಪದಿಯನ್ನ ತುಳಿದು ಬಂದಿರ್ತಕ್ಕಂತ ಹೆಂಡತಿ ಗಂಡ ಸತ್ರಿ ಹೆಂಡತಿ ಸಾಯಂಗಿಲ್ಲ, ಹೆಂಡತಿ ಸತ್ರ ಗಂಡ ಸಾಯಂಗಿಲ್ಲ. ಹೌದಪ್ಪ ಹೌದು ಜರ ಸಣ್ಣ ವಯಸ್ಸರಾಗಿ ಹೆಂಡತಿ ಸತ್ತಪ್ಪ ಅಂತಂದ್ರ ಏನಾಗ್ತದ ಮತ್ತೊಂದು ತರ್ತಾರೆ ಟೇಲರ್ ಜೋಡಿಸ್ಕೊಂಡು. ಹೌದು ತರ್ತಾರಿ ಕರೆ ಸರ ಏನಾಗ್ತದ ಆದ್ರ ಮೊದಲಿನ ಗಾಡಿ ಹಂಗ ಬರಲ್ರಿ ಅದು ಹಿಂದಿ ಗಾಡಿದು. ಯಾಕ ಅದು ಎಲ್ಲ 4 ಮಂದಿ ಕೂಡಿ ಎಲ್ಲ ಹುಂಡ ಬಂಗಾರ ಹಿಂಗ್ ಬಾಕಲ್ ಮಾಡಿ ತೊಂದಿರ್ತಾರ. ಅದೇ ಇದೇ ಹಿಂದಿ ಗಾಡಿ ಯಾದಿ ಮೇಲೆ ಶಾದಿ ಮಾಡ್ಬಿಡೋ ಹೋರಿ ಆ ಕಡೆ ಹತ್ತಾರ. ಅದಕ್ಕ ಯಾ ಹೆಂಡ್ರನು ಸಯ್ಯಂಗಿಲ್ಲ. ಹೌದು ಇನ್ನ ಹೇಳ್ತಾರ ಜಗತ್ತದೊಳಗ ಏನು ಹೂವಿನ ರಾಜ್ಯ ತಂದೆ ಸತ್ರ ಮಕ್ಕಳು. ಹೌದು ತಂದೆ ಸತ್ರ ಮಕ್ಕಳು ಪರದೇಶ ಆಗಂಗಿಲ್ಲ. ತಂದೆ ಸತ್ರ ಮಕ್ಕಳು ಪರದೇಶ ಆಗಂಗಿಲ್ಲ. ಬಂಧುಗಳೇ ಆಗಂಗಿಲ್ಲಪ್ಪ ಆಗಂಗಿಲ್ಲ. ತಾಯಿ ಸತ್ರಪ್ಪ ಅಂತಂದ್ರೆ ಮಕ್ಕಳು ಪರದೇಶ ಆಗ್ತದ. ಹೌದು ತಾಯಿ ಇದ್ದಳಪ್ಪ ಒಳ್ಳ ಏನದು ಒಳ್ಳ ಎಲ್ಲ ಸೌರ ಹಾಕ್ತಾಳತ್ತ ತಾಯಿ.
ಅದಕ್ಕೆಲ್ಲ ಜ್ಞಾನಿಗಳು ಹೇಳಿದ್ರು ಏನು ತಾಯಿಗಿಂತ ಬಂಧುಗಳಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ತಾಯಿದಿಂದಲೇ ಎಲ್ಲಾನು ಸರ್ವಸ್ವಾದ. ಹೌದು ಅವನ ಮಾಸ್ತರ ಇಟ್ಟು ತರ ಮಾತು ಮುರಿದ ಬಿಡು. ಇವತ್ತು ನಿನಗೆ ಹಾಡ್ಕಿ ಮುಗ್ಯಾನ ಹೋಗಿ ಟಾಕ್ಳಿ ಬಸ್ ಸ್ಟ್ಯಾಂಡ್ ದಾಗ ಕೇಳ್ತಾರ ಏನತ್ತ ಹಾಡ್ಕಿ ಮುಗ್ಯಾನ ಹೋಗಿ ಟಾಕ್ಳಿ ಬಸ್ ಸ್ಟ್ಯಾಂಡ್ ದಾಗ ಕೇಳ್ತಾರ ಏನತ್ತ ಮತ್ತ ಕೋರ್ಸಾಗಾಂವಕ್ ಹೋಗಿ ಯಾರ ಮುಂದೆ ಹಾಡ್ಕಿ ಮಾಡಿ ಬಂದೈತೆ ನೀನು ಕೇಳ್ತಾರ. ನೀ ಯಾರ ಮುಂದೆ ಹೇಳವಿದ್ದಿ? ಸರ ನೀವು ತಂದೆ ಸತ್ರ ಏನಂದ್ರಿ? ತಂದೆ ಸತ್ರ ಮಕ್ಕಳು ಪರದೇಶ ಆಗಂಗಿಲ್ಲ, ಹೌದು. ತಾಯಿ ಸತ್ರ ಮಕ್ಕಳ ಪರದೇಶ. ನೀವು ಆಗ ಉಲ್ಟಾ ಅಂದಿರಿ, ನಿನಗೆ ಕೇಳಿಸಿಲ್ಲ ಅದು. ಇಲ್ಲ ನೀವು ಉಲ್ಟಾ ಅಂದ್ರಿ. ನೋಡಲ್ಲ ಮುತ್ತೆ ಸತ್ಯಕ್ಕೆ ತಲೆ ಆಗ್ಯಾಳ, ಮುತ್ತೆ ಹೇಳ್ತಾನ ಸದೋಣ. ಇಲ್ಲ ನೀವು ಒಬ್ರು ಏನ್ರಿ ಮಾತಾಡ್ಕೊತ ಬಂದಿರಿ ನೀವು ಜಿಪ್ನಾಗ. ಇಲ್ಲ ಅದಕ್ಕ ಏನು ಅದಕ್ಕೆಲ್ಲ ಹೇಳ್ತಾರೆ. ಇವತ್ತಿನ ದಿನ ಕೋರ್ಸಾಗ ಗ್ರಾಮದೊಳಗ ನಾ ಹೋಗಿ ಕಾರ್ಕಲ್ದವ್ರಿಗೆ ಕೇಳಿದ್ರೆ ಮತ್ತ ತಾಯಿ ಮುಂದೆ ಹಾಡ್ಕಿ ಮಾಡಿ ಬಂದಿನ ನಾ ಹೇಳ್ತೀನಿ. ಹೌದು ನೀ ಮುಂದಿನ ಸಂಧಿಗೆ ಪಪ್ಪನ ಮುಂದೆ ಹಾಡ್ಕಿ ಮಾಡಿ ಬಂದಿದ್ದ ಹೇಳಿ ಮಂದಿ ಕೆಲ ರೊಕ್ಕ ಇಸ್ಕೊಂಡು ಹೋಗ್ಬೇಕು ಇವತ್ತಿನ ದಿನ. ಇಲ್ಲಿ ಕೆಲ ನಿನ್ನ ಆಗ್ತಾವ ನಾನೇ ಕೆಲಸ ಭೋ. ನಾವು ತಾಯಿ ಮುಂದೆ ಹಾಡಿಕೆ ಮಾಡಿ ನಮ್ಮ ತಾಯಿನೇ ಹಾಡಕ್ಕೆ ನಮ್ಮಲ್ಲಿ ಹೆಣ್ಮಗಳೇ ಅದಾಳ. ನಮ್ಮ ತಾಯಿ ಮುಂದೆ ಹಾಡಿ ನಮ್ಮ ಹೆಣ್ಮಗಳೇ ಹಾಡೇಳಿ ಕಮಿಟಿಯವ್ರ ಕೆಲ ರೊಕ್ಕ ಇಸ್ಕೊಂಡು ನಾ ಹೋಗ್ತೇವು. ಮತ್ತ ನೀನ್ ಅಂತ ಕೆಪಾಸಿಟಿ ಜರಿ ಇತ್ತಪ್ಪ ಅಂತಂದ್ರ ಪಪ್ಪ ಹಾಡಿಕೆ ಮಾಡತ್ತೆ 4 ಮಂದಿ ದೈವಕ್ಕೆ ಅವನ್ ಅನಸಿ ನೀ ರೊಕ್ಕ ಜವಾಬ್ದಾರಿ ನಿಮ್ದು ಇವತ್ತಿನ ದಿನ. ಹೌದು ಹೌದು ರೊಕ್ಕ ಹೋಯ್ತಾರ ರೊಕ್ಕವೇ ಲೇಡ್ರಿ ಅವ್ರು. ಜಗತ್ತಿನೊಳಗ ತಾಯಿನೇ ಬಾಳ ಹೆಚ್ಚಿನಕ್ಕೆ ಅದಾಳ. ಅದಾಳಪ್ಪ ಅದಾಳ. ನೀ ಕುಡಿತಕ್ಕಂತ ನೀರು ಹೆಣ್ಣು, ನೀ ನಿಂತಿರ್ತಕ್ಕಂತ ಭೂಮಿ ಹೆಣ್ಣು, ನಿನಗೆ ಜನ್ಮ ಕೊಟ್ಟಿರ್ತಕ್ಕಂತ ತಾಯಿ ಹೆಣ್ಣು, ನಿನ್ನ ಕೈ ಹಿಡಿದು ಬಂದಿರ್ತಕ್ಕಂತ ನಿನ್ನ ಮಡಿದ ಸದಕ್ಕೆ ಹೆಣ್ಮಗಳದಾಳ. ಹೌದಪ್ಪ ಹೌದು. ನಿನ್ನ ಹೊಟ್ಟಿನ ಹೆಣ್ಮಕ್ಳು ಹುಟ್ಟಿದ್ರಪ್ಪ ಆಕಿನೂ ಹೆಣ್ಮಗಳಾಗ್ತಾಳ. ಹೌದು ಮಾಳಿಂಗರ ಮಿತ್ತ ಬಂದ್ ನೋಡ್ರಿ. ಓ ಅವ್ ಹಿರಿಯರ್ ಹಂಗೆ ಕೇಳ್ಬೇಕು. ನಾವು ಆಕೆಲ್ಲ ಊಟ ಮುಗಿಸಿ ವಿಷಯ. ಅದಕ್ಕ ಇನ್ನು ಯಥಾ ಪ್ರಕಾರವಾಗಿ ನಾ ಕೂಡ ಸತ್ಯಸುಂದರ ಅಂತ ಖ್ಯಾಲಿಯನ್ನು ನಾಡಿ ನಮ್ಮ ಸರ್ಜೋಡಿ ಕಲಾವಂತರಿ ಪಳ್ಳೋಗ್ತದ ಅವರು ರಾವಣ ಮಾಸ್ತರ್ ಮಾತಾಡೋದು ವಿಷಯ ಮುರಿದು ಮಾತಾಡುದು. ನಾನ್ ನಿಮ್ಮ ಗಂಡ್ಮಕ್ಳಿಗೆ ಸೀರೆ ಉಡಿಸಿನಿ ಈ ವಿಷಯ ಮುರಿರಿ, ಮತ್ತೆ ಲಕ್ಷ್ಮೀದೇವಿ ಮುಂದೆ ಹಾಡಿಕೆ ಇದು ವಿಷಯ ಮುರಿರಿ, ಮತ್ತೆ ವಿಷಯನ ಹುತ್ರ ತಂದಿರಪ್ಪ ಹತ್ರ ಹುತ್ತರ ಬಗ್ಗೆ ಕತ್ತೇನೆ ಇದು ವಿಷಯ ಮುರಿರಿ. ಹೌದು ಮತ್ತ ಹಳ್ಳದ ದಂಡಿಯ ಸನ್ಯಾಸಿ ಮಲ್ಲಕಾರ್ಷ ದಂದಿರಪ್ಪ ಅಂತಂದ್ರ ಹೌದು ಈಗ ಮಲ್ಲಕಾರ್ಷದ ಯಾರ ದಂಡಿ ಕಟ್ಟಿ ಆಡಳಿತ ನಡೆಸ್ತಾನೆ. ಹೌದು ಅಂತ ಹೇಳಿ ಇವು ವಿಷಯ ಮುರಿದ ಮಾತಾಡೋದು ಸುಮ್ಮ ಕೆಸರ ಕಲ್ಲಾಕಿ ದಾಟಿ ಹೋಗುವವರಾಗಿರಬಾರ್ದು. ಅದಕ್ಕೆ ಯಥಾ ಪ್ರಕಾರವಾಗಿ ನಾವು ಸತ್ಯಸುಂದರಂತ ಖ್ಯಾಲಿ ಹಾಡಿ ಡಂಕ ನಾಡ ದೈಗೊಂಡಗಳಿಗೆ ಸಿರಿತನ ತುಂಬಿ ತುಳಿಕಾಡಿತ್ತು. ಅಹಂಕಾರ ಬಂದಿತ್ತ ದೈಗೊಂಡ ಗೌಡಗ. ಯಾಕೆ ಅಹಂಕಾರ ಬಂದಿತ್ತಪ್ಪ ಅಂತಂದ್ರ ಯಾಕ್ರಿಪ್ಪ ಯಾವ ಮನುಷ್ಯ ಶಟದಾಗ ಇರ್ತಾನ ನೋಡು, ಸಜ್ಜಿ ತೆನಿ ಶಟದಿರ್ತದ. ಏನಾಗ್ತದ ಅಜ್ಜಿ ತೆನಿ ಸೆಟದಿರ್ತದ, ಜ್ವಾಳದ ತೆನಿ ಅದ್ ಏನ್ ಮಾಡ್ತದ ಸದೋಣ ಡೊಂಕ್ ಆಗ್ತದ ಬಾಗ್ತದ. ಹೌದು ದೈಗೊಂಡ ಗಡಿ ನಾತಕ್ಕಂತ ಗರ್ವ ತುಂಬಿ ತುಳಿಕಾಡಿತ್ತು. ಹೌದಪ್ಪ ಹೌದು ಅನ್ನಂತ ಸೌಕರ್ಯ ಯಾರು ಇಲ್ಲ ತಿಳಿ ದೈಗೊಂಡ ಗಡಲ ಅಹಂಕಾರ ತುಂಬಿ ತುಳಿಕಾಡಿತ್ತು. ತಂಗಿಯ ನಾಡಿನ ಪರಿಸೆಯ ಜನ ಕ್ವಾಣರ ಮಟ್ಟಿಗೆ ಹೊಂಟಿದ್ರು ತಮ್ಮ ಬಂದು ಬಳಗ ಕರ್ಕೊಂಡು. ಹೌದಪ್ಪ ಹೌದು ದೈಗೊಂಡ ಗೌಡನ ಹೊಲವನ್ನ ನೋಡಿ ಎಂತ ಪುಣ್ಯಾತ್ಮನ ಭೂಮಿ ಹತ್ರ ತಿಳ್ಕೊಂಡು ಹೌದು ಆ ತಂದಿರ್ತಕ್ಕಂತ ಬಂಡಿಯನ್ನ ಬಿಚ್ಚಿ ಜಾಮ ಝಳಕವನ್ನ ಮಾಡಿ ನೇಮ ನಿಷ್ಠೆಯನ್ನ ಮಾಡಿ ಅನ್ನ ಪ್ರಸಾದ ಮಾಡ್ಲಕ್ ಕುಂಡಿರ್ತಿದ್ರು. ದೈಗೊಂಡ ಗೌಡ 7 ಗೆಲಿನ ಕುದುರೆ ಮೇಲೆ ಹತ್ತಿ ಬಂದ. ಯಾವ ಗಂಗೆಯ ನಾಡಿನ ಪರಿಚಯ ಜನ ಎತ್ತಿ ತುತ್ತ ಬಾಯಿ ಹಾಕ್ತಿರು ನೋಡು, ಉಣತಕ್ಕಂತ ಎಡೆಗೆ ದೈಗೊಂಡ ಗೌಡ ಒದ್ದ. ಹೌದಪ್ಪ ಹೌದು ಯಾವಾಗ ಅನ್ನಕ್ಕೆ ಒದ್ದ ಅನ್ಯಾಯ ಮಾಡ್ದ ನೋಡು. ಇದು ಯಾರಿಗ ಅರಿವು ಉಂಟೈತಪ್ಪ ಅಂತಂದ್ರೆ ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕೊಣ್ಣೂರ ಮಠದ ಕರೇಸಿದ್ದೇಶ್ವರಿಗೆ ಅರಿವು ಉಂಟಾಯ್ತು. ಹೌದಪ್ಪ ಹೌದು ಉರಿ ಮಾರಿದವರ ಉಗ್ರ ಮಾರಿದವರ ಹರಿವ ಗಂಡ ಉರಿವ ಕಿಚ್ಚಿನ ಗಂಡ ತೀರದೇವ್ರ ದಿಟ್ಟಿಸಿ ನೋಡಿದ್ರೆ ಶ್ರೀ ಸಂಪತ್ತ ಎಲ್ಲ ಕಳ್ಕೊಂಡ ದೈಗೊಂಡ ಕೂಡ ಕಣ್ಣೀರು ಮುತ್ತು ಪೂಣಿಸ್ತಿದ್ದ. ಹೌದಪ್ಪ ಹೌದು ಮಳ್ಳಾವರ್ಸದ ಗಂಗೆ ನಾಡಿನ ಪರಿಚಯ ಜನರು ತಮ್ಮ ಮಕ್ಕಳನ್ನ ಕರ್ಕೊಂಡು ದೈಗೊಂಡ ಹೊಲಕ್ಕೆ ಹೊಂಟಿದ್ರು. ಹೌದಪ್ಪ ಹೌದು ಮಟ್ಟಿಗೆ ಹೊಂಟಿದ್ರು. ದೈಗೊಂಡ ಹೊಲ ನೋಡಿದ್ರು. ಬಿತ್ತಿರ್ತಕ್ಕಂತ ಭೂಮಿ ಎಲ್ಲ ಬರ್ಡ್ ಬಿದ್ದಿತ್ತು.
ಕಂಟಿ ಪುರಾಣ ಹತ್ಯೆ ಬೇಡ ಬಿದ್ದಿತ್ತು. ಹೌದಪ್ಪ ಹೌದು. ಗಂಗೆ ನಾಡಿನ ಪರಸೆ ಜನರು ಮಾತಾಡ್ತಾರೆ, ಏನತ್ತ? ಎಂತ ಪುಣ್ಯಾತ್ಮನ ಭೂಮಿ, ಎಂತ ಸೌಕರ್ಯನ ಭೂಮಿ, ಎಂತ ಕಂಟಿ ಪುರಾಣ ಹತ್ಯೆ ಹಾಳ ಬಿದ್ದದ. ಹೌದಪ್ಪ ಹೌದು. ದೈಗೊಂಡಗೌಡ ಕುಂಟಿ ಎತ್ತ ಕುಂಟ ಕೋಣತ್ಕೊಂಡು ಮಾನದ ಹೊಲದಾಗ ನಿಗಳ ಹೊಡಿತಿದ್ದ. ಹೌದು. ಯಾವ ಗಂಗೆ ನಾಡಿನ ಪರಿಚಯ ಜನ ಬರೋ ನೋಡಿ ದೈಗೊಂಡಗೌಡನ ದೃಷ್ಟಿ ಅವನ ಮ್ಯಾಗ ಬಿತ್ತು. ಆಟಗಟ್ಟಿ ದೈಗೊಂಡಗೌಡ ತಂಬಾಕ ಕೇಳ್ತಾನ. ಹೌದು. ಆಯ್ಲಾಗತ್ತಾನ, ನನಗೆ 7 ಹೊತ್ತಿನ ಬಡತನ ಬಂದದ, 7 ಹೊತ್ತಿನ ಬಡತನ ಬಂದದಪ್ಪ, ಕ್ವಾಣೂರು ದೇವರಿಗೆ ಬಂದ್ರೆ ನನಗೆ ಏನು ಸಿರಿತನ ಕೊಡ್ತಾನ ಅಂತೇಳಿ ದೈಗೊಂಡಗೌಡ ಹೆಂಗ ಗಂಗಿನಾಡಿನ ಪರಿಚಯ ಸಂಗಟ ಕ್ವಾಣೂರ ಮಠಕ್ಕೆ ಹೋಗ್ತಾನ. ಯಾವಾಗ ಪಣ್ಣೂರ ಕರಿಸಿದ್ದೇಶ್ವರ ಹೊಳೆ ನೋಡಂಗಿಲ್ಲ. ಮುತ್ಯ ಮಲಗಿರ 60 ಸಜ್ಜನಾಗಿ ಬಂದು ಹೆಂಗ ಬಂಡಾರಿ ಸುಟ್ಟು ಕೊಡ್ತಾನ ಅಂತಕ್ಕಂಥದ್ದು ಖ್ಯಾಲಿಯಿಂದ ನಮ್ಮ ತಂಗಿ ಹಾಡು ಹೇಳ್ತಾಳ. ಸಭಾ ಶಾಂತ ರೀತಿಯನ್ನು ಕೂತು ಆಲಿಸಬೇಕಾಗಿ ನನ್ನ ಗುರುವಿನಲ್ಲಿ ಬೇಡಿಕೆ ಇರೋದು. ಓಕೆ.